ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಅಧ್ಯಕ್ಷರೇ. ಆದ್ರೆ ಆ ಉತ್ತರ ನಾವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಸಮಂಜಸವಾಗಿಲ್ಲ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 1918-19 ಇವತ್ತು ಸ್ಲಂ ಬೋರ್ಡ್ ಇಂದ 500 ಮನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅಧ್ಯಕ್ಷರೇ. ಮತ್ತು 2021-22 612 ಮನೆ ಕೊಟ್ಟಿದ್ರು ಅಧ್ಯಕ್ಷ. ಒಟ್ಟು 1112 ಮನೆಯಲ್ಲಿ ಇವತ್ತು ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಕೇವಲ 474 ಮನೆ ಮಾತ್ರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಮಿಕ್ಕಿದ ಮನೆಗಳೆಲ್ಲ ಇವತ್ತು ಅಲ್ಲಿ ಅಧಿಕಾರಿಗಳು, ಈ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಹತ್ರ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳು ಮತ್ತು ಕೆಲವು ಮಧ್ಯವರ್ತಿಗಳು ಒಬ್ಬೊಬ್ಬರಿಗೆ 5 ಮನೆ 10 ಮನೆ ಒಂದೇ ಸರ್ವೆ ನಂಬರ್ ಅಲ್ಲಿ 70 ಮನೆ ಒಬ್ರು ಕಟ್ಕೊಂಡಿದ್ದಾರೆ ಅಧ್ಯಕ್ಷ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಬಾರಿ ಮಾನ್ಯ ಸಚಿವರಿಗೆ ಮತ್ತು ಆ ಇಲಾಖೆ ನಾವು ದೂರು ಕೊಟ್ಟರು ಸಹ ಇದುವರೆಗೂ ಅವ್ರ ಮೇಲೆ ಯಾವುದೇ ರೀತಿ ಒಂದು ತನಿಖೆ ಆಗ್ಬೋದು, ಕ್ರಮ ಆಗ್ಬೋದು, ಆಗಿಲ್ಲ ಅಧ್ಯಕ್ಷರೇ. ಮಾನ್ಯ ಸಚಿವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ 40,000 ಜನಸಂಖ್ಯೆ ಮುಸ್ಲಿಂ ಸಮುದಾಯದ ಮತದಾರರಿರ್ತಕ್ಕಂಥ ಕ್ಷೇತ್ರ. ಇವತ್ತು ಅವರು ಈ ಒಂದು ಇಲಾಖೆ ಸಚಿವರಾಗಿ ಇವತ್ತು ಮೊನ್ನೆ 2024-11-2025 ನಮ್ಮ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬಂದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಚಿವರ ಹೇಳಿದ ತಕ್ಷಣ ಆ ಸಮುದಾಯದ ಮತದಾರರ ಜೇಕಾರಗಳು ಶಿಳ್ಳೆಗಳಾಗ್ತಾ ಇತ್ತು. ಆದ್ರೆ ಇವತ್ತು ಆ ಸಚಿವರು ಆ ಸಮುದಾಯದವರಿಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ. ಮಾನ್ಯ ಸಚಿವರು ಇವತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು KMDCಯಲ್ಲಿ ಮಾನ್ಯ ಅಧ್ಯಕ್ಷರೇ, ಇದು ರಂಜಾನ್ ತಿಂಗಳು ಮುಸ್ಲಿಂ ಸಮುದಾಯದವರಿಗೆ ತೊಂದರೆ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ 25 ವಾರ್ಡ್ ಅಲ್ಲಿ ಇವತ್ತು ನಾವು ಜನಪ್ರತಿನಿಧಿಗಳು ಓಡಾಡಕ್ ಆಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ. ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ವಿಶೇಷ ಅನುದಾನ ಕೊಡ್ಬೇಕು ನೀವು.